ನೋಡಿ ಸದ್ಯ ಈಗ ಲೋಕಾಯುಕ್ತ ಪೊಲೀಸ್ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇರೋಂತ ವಿಚಾರ. ಏನಾದ್ರೂ ಕಷ್ಟ ನಷ್ಟ ಯಾರೋ ದುಡ್ಡು ಕೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಂತ ಹೇಳಿದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಲೋಕಾಯುಕ್ತ ಪೊಲೀಸ್ನೇ ಬ್ಲಾಕ್ ಮೇಲ್ ಮಾಡ್ತಾನಂತ ಹೇಳಿದ್ರೆ ನಮ್ಮ ಸಮಾಜದ ದುರ್ಗತಿ ದುರಂತ ಇದು. ಲೋಕ ಪೊಲೀಸರಿಂದ ಬ್ಲಾಕ್ ಮೇಲ್ ಕೇಸ್ ಆರೋಪಿ ನಿಂಗಪ್ಪಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಲೋಕಾಯುಕ್ತ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನಿಂಗಪ್ಪ ಪರ ವಕೀಲರಿಂದ ಬೇಲ್ಗೆ ಅರ್ಜಿ ಕೂಡ ಸಲ್ಲಿಸಲಾಗಿದೆ. ಜೂನ್ 19ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ. ನೋಡಿ, ಆ ಮೂತಿಯನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವನೇ ಆ ಭೂಪ. ಪೊಲೀಸ್, ಲೋಕಾಯುಕ್ತ ಪೊಲೀಸ್ ಏನಾದ್ರೂ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳುತ್ತಾರೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಅಲ್ಲಿರೋನೇ ಲಂಚ ಕೇಳ್ತಾರೆ ಅಂತ ಹೇಳಿದ್ರೆ ಇನ್ಯಾರಿಗೆ ಕಂಪ್ಲೇಂಟ್ ಕೊಡಕ್ಕಾಗತ್ತೆ? ಇಂಥ ಅಧಿಕಾರಿಗಳು ಇರ್ತಾರೆ ನೋಡಿ. ಇವ್ರಿಗೆ ಕೇವಲ ದುಡ್ಡಾದ್ರೆ ಸೈ ಅಷ್ಟೇ. ಇವ್ರ ಸಂಸಾರ, ಇವ್ರ ಹೆಂಡತಿ ಮಕ್ಕಳು, ಬೇರೆಯವ್ರ ಪಾಡ್ ಯಾಕೆ ಬೇಕ್ರಿ? ಬಡವ್ರ ಕಷ್ಟ ನಷ್ಟ ಇವ್ರಿಗೆ ಯಾಕೆ ಬೇಕು? ಸರ್ಕಾರದಿಂದ ಸಂಬಳ ಬೇರೆ ಬರುತ್ತೆ, ಆದ್ರೂ ಲಂಚ ಕೈ ಹೊಡ್ತಾರೆ. ಸರ್ಕಾರದಿಂದ ಒಳ್ಳೆ ಹೈ ಸಂಬಳ ಕೊಡ್ತಾರೆ ಇವರಿಗೆ, ಲಂಚ ಕೇಳಬಾರ್ದು ಅಂತ. ಆದ್ರೆ ಇವ್ರು ಏನ್ ಮಾಡ್ತಾರೆ? ಅದರಲ್ಲೂ ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾರೆ. ಬೇರೆಯವರೆಲ್ಲ ನೋಡ್ಬೇಕು, 8 ಅವರ್ ಕೆಲಸ ಇದ್ರೆ 15 ಅವರ್ ಕೆಲಸ ಮಾಡ್ತಾರೆ, ಅಂತವರಿಗೆ ಸಂಬಳ ಇರಲ್ಲ. ಆದ್ರೆ ಇಂಥ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಹೈ ಕೊಡ್ತಾರೆ, ಆದ್ರೂ ಲಂಚ ಕೈ ಹೊಡ್ತಾರೆ. ನೋಡಿ, ಸದ್ಯ ಈಗ ಲೋಕಾಯುಕ್ತ ಪೊಲೀಸ್ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇರೋಂತ ವಿಚಾರ. ಏನಾದ್ರೂ ಕಷ್ಟ ನಷ್ಟ ಯಾರೋ ದುಡ್ಡು ಕೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಂತ ಹೇಳಿದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಲೋಕಾಯುಕ್ತ ಪೊಲೀಸ್ನೇ ಬ್ಲಾಕ್ ಮೇಲ್ ಮಾಡ್ತಾನಂತ ಹೇಳಿದ್ರೆ ನಮ್ಮ ಸಮಾಜದ ದುರ್ಗತಿ ದುರಂತ ಇದು. ಲೋಕ ಪೊಲೀಸರಿಂದ ಬ್ಲಾಕ್ ಮೇಲ್ ಕೇಸ್ ಆರೋಪಿ ನಿಂಗಪ್ಪಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಲೋಕಾಯುಕ್ತ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನಿಂಗಪ್ಪ ಪರ ವಕೀಲರಿಂದ ಬೇಲ್ಗೆ ಅರ್ಜಿ ಕೂಡ ಸಲ್ಲಿಸಲಾಗಿದೆ. ಜೂನ್ 19ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ. ನೋಡಿ, ಆ ಮೂತಿಯನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವನೇ ಆ ಭೂಪ. ಪೊಲೀಸ್, ಲೋಕಾಯುಕ್ತ ಪೊಲೀಸ್ ಏನಾದ್ರೂ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳುತ್ತಾರೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಅಲ್ಲಿರೋನೇ ಲಂಚ ಕೇಳ್ತಾರೆ ಅಂತ ಹೇಳಿದ್ರೆ ಇನ್ಯಾರಿಗೆ ಕಂಪ್ಲೇಂಟ್ ಕೊಡಕ್ಕಾಗತ್ತೆ? ಇಂಥ ಅಧಿಕಾರಿಗಳು ಇರ್ತಾರೆ ನೋಡಿ. ಇವ್ರಿಗೆ ಕೇವಲ ದುಡ್ಡಾದ್ರೆ ಸೈ ಅಷ್ಟೇ. ಇವ್ರ ಸಂಸಾರ, ಇವ್ರ ಹೆಂಡತಿ ಮಕ್ಕಳು, ಬೇರೆಯವ್ರ ಪಾಡ್ ಯಾಕೆ ಬೇಕ್ರಿ? ಬಡವ್ರ ಕಷ್ಟ ನಷ್ಟ ಇವ್ರಿಗೆ ಯಾಕೆ ಬೇಕು? ಸರ್ಕಾರದಿಂದ ಸಂಬಳ ಬೇರೆ ಬರುತ್ತೆ, ಆದ್ರೂ ಲಂಚ ಕೈ ಹೊಡ್ತಾರೆ. ಸರ್ಕಾರದಿಂದ ಒಳ್ಳೆ ಹೈ ಸಂಬಳ ಕೊಡ್ತಾರೆ ಇವರಿಗೆ, ಲಂಚ ಕೇಳಬಾರ್ದು ಅಂತ. ಆದ್ರೆ ಇವ್ರು ಏನ್ ಮಾಡ್ತಾರೆ? ಅದರಲ್ಲೂ ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾರೆ. ಬೇರೆಯವರೆಲ್ಲ ನೋಡ್ಬೇಕು, 8 ಅವರ್ ಕೆಲಸ ಇದ್ರೆ 15 ಅವರ್ ಕೆಲಸ ಮಾಡ್ತಾರೆ, ಅಂತವರಿಗೆ ಸಂಬಳ ಇರಲ್ಲ. ಆದ್ರೆ ಇಂಥ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಹೈ ಕೊಡ್ತಾರೆ, ಆದ್ರೂ ಲಂಚ ಕೈ ಹೊಡ್ತಾರೆ. ನೋಡಿ, ಸದ್ಯ ಈಗ ಲೋಕಾಯುಕ್ತ ಪೊಲೀಸ್ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇರೋಂತ ವಿಚಾರ. ಏನಾದ್ರೂ ಕಷ್ಟ ನಷ್ಟ ಯಾರೋ ದುಡ್ಡು ಕೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಂತ ಹೇಳಿದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಲೋಕಾಯುಕ್ತ ಪೊಲೀಸ್ನೇ ಬ್ಲಾಕ್ ಮೇಲ್ ಮಾಡ್ತಾನಂತ ಹೇಳಿದ್ರೆ ನಮ್ಮ ಸಮಾಜದ ದುರ್ಗತಿ ದುರಂತ ಇದು. ಲೋಕ ಪೊಲೀಸರಿಂದ ಬ್ಲಾಕ್ ಮೇಲ್ ಕೇಸ್ ಆರೋಪಿ ನಿಂಗಪ್ಪಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಲೋಕಾಯುಕ್ತ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನಿಂಗಪ್ಪ ಪರ ವಕೀಲರಿಂದ ಬೇಲ್ಗೆ ಅರ್ಜಿ ಕೂಡ ಸಲ್ಲಿಸಲಾಗಿದೆ. ಜೂನ್ 19ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ. ನೋಡಿ, ಆ ಮೂತಿಯನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವನೇ ಆ ಭೂಪ. ಪೊಲೀಸ್, ಲೋಕಾಯುಕ್ತ ಪೊಲೀಸ್ ಏನಾದ್ರೂ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳುತ್ತಾರೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಅಲ್ಲಿರೋನೇ ಲಂಚ ಕೇಳ್ತಾರೆ ಅಂತ ಹೇಳಿದ್ರೆ ಇನ್ಯಾರಿಗೆ ಕಂಪ್ಲೇಂಟ್ ಕೊಡಕ್ಕಾಗತ್ತೆ? ಇಂಥ ಅಧಿಕಾರಿಗಳು ಇರ್ತಾರೆ ನೋಡಿ. ಇವ್ರಿಗೆ ಕೇವಲ ದುಡ್ಡಾದ್ರೆ ಸೈ ಅಷ್ಟೇ. ಇವ್ರ ಸಂಸಾರ, ಇವ್ರ ಹೆಂಡತಿ ಮಕ್ಕಳು, ಬೇರೆಯವ್ರ ಪಾಡ್ ಯಾಕೆ ಬೇಕ್ರಿ? ಬಡವ್ರ ಕಷ್ಟ ನಷ್ಟ ಇವ್ರಿಗೆ ಯಾಕೆ ಬೇಕು? ಸರ್ಕಾರದಿಂದ ಸಂಬಳ ಬೇರೆ ಬರುತ್ತೆ, ಆದ್ರೂ ಲಂಚ ಕೈ ಹೊಡ್ತಾರೆ. ಸರ್ಕಾರದಿಂದ ಒಳ್ಳೆ ಹೈ ಸಂಬಳ ಕೊಡ್ತಾರೆ ಇವರಿಗೆ, ಲಂಚ ಕೇಳಬಾರ್ದು ಅಂತ. ಆದ್ರೆ ಇವ್ರು ಏನ್ ಮಾಡ್ತಾರೆ? ಅದರಲ್ಲೂ ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾರೆ. ಬೇರೆಯವರೆಲ್ಲ ನೋಡ್ಬೇಕು, 8 ಅವರ್ ಕೆಲಸ ಇದ್ರೆ 15 ಅವರ್ ಕೆಲಸ ಮಾಡ್ತಾರೆ, ಅಂತವರಿಗೆ ಸಂಬಳ ಇರಲ್ಲ. ಆದ್ರೆ ಇಂಥ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಹೈ ಕೊಡ್ತಾರೆ, ಆದ್ರೂ ಲಂಚ ಕೈ ಹೊಡ್ತಾರೆ. ನೋಡಿ, ಸದ್ಯ ಈಗ ಲೋಕಾಯುಕ್ತ ಪೊಲೀಸ್ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇರೋಂತ ವಿಚಾರ. ಏನಾದ್ರೂ ಕಷ್ಟ ನಷ್ಟ ಯಾರೋ ದುಡ್ಡು ಕೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಂತ ಹೇಳಿದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ
ಲೋಕಾಯುಕ್ತ ಪೊಲೀಸ್ನೇ ಬ್ಲಾಕ್ ಮೇಲ್ ಮಾಡ್ತಾನಂತ ಹೇಳಿದ್ರೆ ನಮ್ಮ ಸಮಾಜದ ದುರ್ಗತಿ, ದುರಂತ ಇದು. ಲೋಕ ಪೊಲೀಸರಿಂದ ಬ್ಲಾಕ್ ಮೇಲ್ ಕೇಸ್ ಆರೋಪಿ ನಿಂಗಪ್ಪಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಲೋಕಾಯುಕ್ತ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನಿಂಗಪ್ಪ ಪರ ವಕೀಲರಿಂದ ಬೇಲ್ಗೆ ಅರ್ಜಿ ಕೂಡ ಸಲ್ಲಿಸಲಾಗಿದೆ. ಜೂನ್ 19ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ. ನೋಡಿ, ಆ ಮೂತಿಯನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವನೇ ಭೂಪ. ಪೊಲೀಸ್, ಲೋಕಾಯುಕ್ತ ಪೊಲೀಸ್ ಏನಾದ್ರೂ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳ್ತಾರೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಅಲ್ಲಿರೋನೇ ಲಂಚ ಕೇಳ್ತಾರೆ ಅಂತ ಹೇಳಿದ್ರೆ ಇನ್ಯಾರಿಗೆ ಕಂಪ್ಲೇಂಟ್ ಕೊಡೋಕ್ಕಾಗತ್ತೆ? ಇಂಥ ಅಧಿಕಾರಿಗಳು ಇರ್ತಾರೆ ನೋಡಿ. ಇವ್ರಿಗೆ ಕೇವಲ ದುಡ್ಡಾದ್ರೆ ಸೈ ಅಷ್ಟೇ. ಇವ್ರ ಸಂಸಾರ, ಇವ್ರ ಹೆಂಡತಿ ಮಕ್ಕಳು. ಬೇರೆಯವ್ರ ಪಾಡಿಗೆ ಯಾಕೆ ಬೇಕ್ರಿ? ಬಡವ್ರ ಕಷ್ಟ ನಷ್ಟ ಇವ್ರಿಗೆ ಯಾಕೆ ಬೇಕು? ಸರ್ಕಾರದಿಂದ ಸಂಬಳ ಬೇರೆ ಬರುತ್ತೆ, ಆದ್ರೂ ಲಂಚ ಕೈ ಹೊಡ್ತಾರೆ. ಸರ್ಕಾರದಿಂದ ಒಳ್ಳೆ ಹೈ ಸಂಬಳ ಕೊಡ್ತಾರೆ ಇವರಿಗೆ, ಲಂಚ ಕೇಳಬಾರ್ದು ಅಂತ. ಆದ್ರೆ ಇವ್ರು ಏನ್ ಮಾಡ್ತಾರೆ? ಅದರಲ್ಲೂ ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾರೆ. ಬೇರೆಯವರೆಲ್ಲ ನೋಡ್ಬೇಕು. 8 ಅವರ್ ಕೆಲಸ ಇದ್ರೆ 15 ಅವರ್ ಕೆಲಸ ಮಾಡ್ತಾರೆ, ಅಂತವರಿಗೆ ಸಂಬಳ ಇರಲ್ಲ. ಆದ್ರೆ ಇಂಥ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಹೈ ಕೊಡ್ತಾರೆ, ಆದ್ರೂ ಲಂಚ ಕೈ ಹೊಡ್ತಾರೆ. ನೋಡಿ, ಸದ್ಯ ಈಗ ಲೋಕಾಯುಕ್ತ ಪೊಲೀಸ್ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇರೋಂತ ವಿಚಾರ. ಏನಾದ್ರೂ ಕಷ್ಟ ನಷ್ಟ, ಯಾರೋ ದುಡ್ಡು ಕೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಂತ ಹೇಳಿದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಲೋಕಾಯುಕ್ತ ಪೊಲೀಸ್ನೇ ಬ್ಲಾಕ್ ಮೇಲ್ ಮಾಡ್ತಾನಂತ ಹೇಳಿದ್ರೆ ನಮ್ಮ ಸಮಾಜದ ದುರ್ಗತಿ, ದುರಂತ ಇದು. ಲೋಕ ಪೊಲೀಸರಿಂದ ಬ್ಲಾಕ್ ಮೇಲ್ ಕೇಸ್ ಆರೋಪಿ ನಿಂಗಪ್ಪಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಲೋಕಾಯುಕ್ತ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನಿಂಗಪ್ಪ ಪರ ವಕೀಲರಿಂದ ಬೇಲ್ಗೆ ಅರ್ಜಿ ಕೂಡ ಸಲ್ಲಿಸಲಾಗಿದೆ. ಜೂನ್ 19ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ. ನೋಡಿ, ಆ ಮೂತಿಯನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವನೇ ಭೂಪ. ಪೊಲೀಸ್, ಲೋಕಾಯುಕ್ತ ಪೊಲೀಸ್ ಏನಾದ್ರೂ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳ್ತಾರೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಅಲ್ಲಿರೋನೇ ಲಂಚ ಕೇಳ್ತಾರೆ ಅಂತ ಹೇಳಿದ್ರೆ ಇನ್ಯಾರಿಗೆ ಕಂಪ್ಲೇಂಟ್ ಕೊಡೋಕ್ಕಾಗತ್ತೆ? ಇಂಥ ಅಧಿಕಾರಿಗಳು ಇರ್ತಾರೆ ನೋಡಿ. ಇವ್ರಿಗೆ ಕೇವಲ ದುಡ್ಡಾದ್ರೆ ಸೈ ಅಷ್ಟೇ. ಇವ್ರ ಸಂಸಾರ, ಇವ್ರ ಹೆಂಡತಿ ಮಕ್ಕಳು. ಬೇರೆಯವ್ರ ಪಾಡಿಗೆ ಯಾಕೆ ಬೇಕ್ರಿ? ಬಡವ್ರ ಕಷ್ಟ ನಷ್ಟ ಇವ್ರಿಗೆ ಯಾಕೆ ಬೇಕು? ಸರ್ಕಾರದಿಂದ ಸಂಬಳ ಬೇರೆ ಬರುತ್ತೆ, ಆದ್ರೂ ಲಂಚ ಕೈ ಹೊಡ್ತಾರೆ. ಸರ್ಕಾರದಿಂದ ಒಳ್ಳೆ ಹೈ ಸಂಬಳ ಕೊಡ್ತಾರೆ ಇವರಿಗೆ, ಲಂಚ ಕೇಳಬಾರ್ದು ಅಂತ. ಆದ್ರೆ ಇವ್ರು ಏನ್ ಮಾಡ್ತಾರೆ? ಅದರಲ್ಲೂ ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾರೆ. ಬೇರೆಯವರೆಲ್ಲ ನೋಡ್ಬೇಕು. 8 ಅವರ್ ಕೆಲಸ ಇದ್ರೆ 15 ಅವರ್ ಕೆಲಸ ಮಾಡ್ತಾರೆ, ಅಂತವರಿಗೆ ಸಂಬಳ ಇರಲ್ಲ. ಆದ್ರೆ ಇಂಥ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಹೈ ಕೊಡ್ತಾರೆ, ಆದ್ರೂ ಲಂಚ ಕೈ ಹೊಡ್ತಾರೆ.